ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪೈರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್, ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ? ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ? ಅವ್ರಿಗೆ ನಿಮ್ಮ ನೆನಪು ಆಗ್ತಿದೆಯಾ ಇಲ್ವಾ? ಸೊ ಈ ರೀತಿ ನೋಡೋಣ. ಆ್ಯಂಡ್ ಅದಕ್ಕೂ ಮುಂಚೆ ಇಲ್ಲಿ ನಾನು ಕ್ರಿಸ್ಟಲ್ ಬ್ರೇಸ್ಲೆಟ್ಸನ್ನು ಕೊಟ್ಟಿದ್ದೀನಿ ಚೂಸ್ ಮಾಡೋದಕ್ಕೋಸ್ಕರ. ಇದು ಅವೈಲಬಲ್ ಇದೆ, ಇಂಟ್ರೆಸ್ಟ್ ಇರೋರು ಬುಕ್ ಮಾಡ್ಕೊಳ್ಬಹುದು ಈ ಬ್ರೇಸ್ಲೆಟ್ಸ್ಗಳನ್ನು. ಆ್ಯಂಡ್ ಆಲ್ಸೋ ಥರ್ಡ್ ಪಾರ್ಟಿ ಇದ್ದರೆ ಅದಕ್ಕೂ ಸಹ ಕಸ್ಟಮೈಸೇಷನ್ ಅವೈಲಬಲ್ ಇದೆ, ಅದನ್ನು ಸಹ ನೀವು ಮಾಡಿಸ್ಕೊಬೋದು. ಸೊ ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ಗೋಸ್ಕರ. ಇದು ಮ್ಯಾರಿಡ್ ಆಗಿರೋರು ಹಾಕೊಬೋದು, ಅಥವಾ ಬ್ರೇಕಪ್ ಅಥವಾ ನೋ ಕಾಂಟ್ಯಾಕ್ಟ್ ಲವ್ ರಿಲೇಷನ್ಶಿಪ್ಪಲ್ಲಿದ್ದರೆ ಅವರು ಸಹ ಯೂಸ್ ಮಾಡಬಹುದು. ಆ್ಯಂಡ್ ಆಲ್ಸೋ ಮೇಜರಾಗಿ ಸೆಲ್ಫ್ ಲವ್ಗೂ ಯೂಸ್ ಮಾಡಬಹುದು. ಆ್ಯಂಡ್ ತುಂಬ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಮಾತಾಡಬೇಕು ಅಂತ ಅಂದ್ರೂ ಯೂಸ್ ಮಾಡಬಹುದು. ಆ್ಯಂಡ್ ಆಲ್ಸೋ ಇದು ಬಂದು ಮನಿ ಮ್ಯಾಗ್ನೆಟ್. ನಿಮ್ಮ ಬಿಸ್ನೆಸ್ಸಲ್ಲಿ ಗ್ರೋತ್ ಆಗಬೇಕು, ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ ಅದು ಒಂದು ಹಂತಕ್ಕೆ ಬರಬೇಕು ಅಂತ ಇರೋರು ಇದನ್ನು ಯೂಸ್ ಮಾಡಬಹುದು. ಸೊ ಇಲ್ಲಿ ಎರಡರಲ್ಲಿ ಒಂದನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ಆ ಒಂದು ಬ್ರೇಸ್ಲೆಟ್ದು ರೀಡಿಂಗ್ ಏನು ಬರುತ್ತೆ ಅದನ್ನು ನೀವು ನೋಡಬಹುದು. ಸೊ ಫಸ್ಟ್ ಇದನ್ನು ಯಾರು ಚೂಸ್ ಮಾಡಿದ್ದೀರೋ ಅವರಿಗೆ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ. ಆ್ಯಂಡ್ ಆಲ್ಸೋ ನೀವು ಈ ಬ್ರೇಸ್ಲೆಟ್ಸ್ನ ಪರ್ಚೇಸ್ ಮಾಡಬೇಕು ಅಥವಾ ನಿಮ್ಮ ಸಿಚುವೇಷನ್ಗೆ ಕಸ್ಟಮೈಸೇಷನ್ ಮಾಡಿಸ್ಕೊಬೇಕು ಅಂದ್ರೂ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ನೀವು ಮೆಸೇಜ್ ಮಾಡಿ ಬುಕ್ ಮಾಡಿಕೊಂಡು ಪರ್ಚೇಸ್ ಮಾಡ್ಬೋದು. ಸೊ ಈ ಒಂದು ಬ್ರೇಸ್ಲೆಟ್ ಯೂಸ್ ಮಾಡಿರೋರಿಗೆ ಏನೆಲ್ಲ ಆನ್ಸರ್ಸ್ ಬರುತ್ತೆ ನೋಡೋಣ. ಸೊ ಕಾರ್ಡ್ ಶಫಲ್ ಮಾಡೋ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೋದು. ಓಕೆ, ನೋಡೋಣ ಏನೆಲ್ಲ ಕಾರ್ಡ್ಸ್ ಬಂದಿದೆ ಅಂತ. ಫಸ್ಟ್ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ, ದ ಹರ್ಮಿಟ್ ಕಾರ್ಡ್, ದ ಮೂನ್, ಟೂ ಆಫ್ ವ್ಯಾಂಡ್ಸ್ ಆ್ಯಂಡ್ ತ್ರೀ ಆಫ್ ಪೆಂಟಿಕಲ್ಸ್. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನನಗೆ ಸಿಕ್ಕಿದ್ದು ಕ್ವೀನ್ ಆಫ್ ಸಾರ್ಟ್ಸ್. ಸೊ ಡೆಫಿನೆಟ್ಲಿ ಈ ಒಂದು ಬ್ರೇಸ್ಲೆಟ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನೀವು ಮೂರನೇ ವ್ಯಕ್ತಿಯಿಂದ ತುಂಬ ನೋವನ್ನು ಪಡ್ತಾ ಇರ್ಬೋದು. ಅವರಿಗೆ ಇನ್ನೊಬ್ಬರು ಯಾರೋ ಇವಾಗ ಇಷ್ಟ ಆಗಿದ್ದಾರೆ, ಅವ್ರ ಜೊತೆನೇ ಇರ್ತೀನಿ ಅಂತ ನಿಮಗೆ ಹೇಳ್ತಾ ಇದ್ದಾರೆ. ಬಟ್ ಈ ವ್ಯಕ್ತಿಗೆ ಆಲ್ರೆಡಿ ಏಜ್ ಆಗಿದೆ ಅಂತ ಹೇಳ್ಬೋದು. 30+ ಇರೋರು ನೋಡ್ತಾ ಇರ್ಬೋದು. ಏಜ್ ಆಗಿದೆ ಅಂತ ಒಂದು ಡೈರೆಕ್ಟಾಗಿ ಹೇಳ್ಬೋದು ಇಲ್ಲಿ. ಆ್ಯಂಡ್ ನೀವೇನಾದರೂ ಇಲ್ಲಿ ಅವ್ರಿಗೆ ವೆಯ್ಟ್ ಮಾಡ್ತೀನಿ ಅಂತ ಅಂದರೆ, ಇಲ್ಲಿ ಅವರು ಆ ಮೂರನೇ ವ್ಯಕ್ತಿಯಿಂದ ಒಂದು ಬಿಡುಗಡೆನ ತೊಗೋಬೇಕಾಗತ್ತೆ. ಬಿಕಾಸ್ ಅವರು ಅಲ್ಲಿ ಸ್ಟಕ್ ಆಗಿರ್ಬೋದು, ಅಥವಾ ಇವಾಗ ಅವ್ರಿಗೆ ಆ ಒಂದು ಪರ್ಸನ್ ಜೊತೆ ಇರೋದು ತುಂಬ ಖುಷಿ ಕೊಡ್ತಾ ಇರ್ಬೋದು ಅವ್ರಿಗೆ. ಡೆಫಿನೆಟ್ಲಿ ಇಲ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ ತುಂಬ ಜನ, ಇನ್ನು ಕೆಲವರು ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ. ಲಾಂಗ್ ಡಿಸ್ಟೆನ್ಸ್ ಇದೆ ಆ್ಯಂಡ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಡೀತಾ ಇದೆ. ಯಾವುದೇ ಮಾತುಕತೆ ಇಲ್ಲ. ಅವರು ಕಾಲ್ ಮಾಡಿದ್ರೂ ಬೇರೆ ಕೆಲಸ ಅಂತ ಹೇಳ್ಬೋದು ನಿಮಗೆ.
ಆ್ಯಂಡ್ 3 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ನೀವೊಂದು ಪರ್ಮಿಷನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ನಿಮ್ಮ ಮನೆಯಲ್ಲಾಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಕಡೆಯಿಂದ ಆಗಿರ್ಬೋದು, ಯಾರ ಕಡೆಯಿಂದನಾದರೂ ನೀವು ಯಾವುದಾದ್ರೂ ಒಂದು ವಿಷಯಕ್ಕೆ ಪರ್ಮಿಷನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ, ಅಥವಾ ನಿಮ್ಮ ಕರಿಯರ್ ವಿಷಯವಾಗಿ ಏನಾದರೂ ಒಂದಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾಯಿದ್ರೆ, ಸೊ ಅದಕ್ಕೆ ಇಲ್ಲಿ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ. ಅಥವಾ ನೀವು ಶಿಫ್ಟ್ ಮಾಡಬೇಕು ಅಥವಾ ನೀವು ಬೇರೆ ಕಡೆ ಟ್ರಾವೆಲ್ ಮಾಡಬೇಕು ಅಂತ ಇದ್ದರೆ, ಅಲ್ಲಿ ಸಹ ಎನರ್ಜಿ ಪಾಸಿಬಿಲಿಟೀಸ್ ಇದೆ, ಎಸ್ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಬಗ್ಗೆ ಅವ್ರಿಗೆ ಯೋಚನೆ ಕರೆಂಟ್ಲಿ ಅಷ್ಟಾಗಿ ಮಾಡ್ತಾ ಇಲ್ಲ. ಸಮ್ಟೈಮ್ಸ್ ನೆನಪಾಗೋದಂತೂ ನಿಜ, ಬಟ್ ಕಂಪ್ಲೀಟಾಗಿ ನಿಮ್ಮ ಮೇಲೆ ಅವ್ರಿಗೆ ಮುಂಚೆ ಇದ್ದಂಥ ಫೀಲಿಂಗ್ಸ್ ಇಲ್ಲ. ಬಿಕಾಸ್ ಥರ್ಡ್ ಪಾರ್ಟಿ ಜೊತೆ ಅವರು ರಿಲೇಷನ್ಶಿಪ್ಪಲ್ಲಿ ಇರೋದರಿಂದ ಅವ್ರ ಕಡೆಗೆ ಕಂಪ್ಲೀಟ್ ಫೋಕಸ್ ಅಥವಾ ಅವ್ರು ಏನು ಡೈಲಿ ವಿಚಾರಿಸ್ಕೊಳ್ಬೇಕು ಅದನ್ನು ಅವ್ರು ಮಾಡ್ತಾಯಿದ್ದಾರೆ. ಆ್ಯಂಡ್ ಈ ವ್ಯಕ್ತಿ ಹೇಗೆ ಅಂತ ಅಂದರೆ, ಒಂದೊಂದು ಸಲ ಒಂದೊಂದು ಥರ ನಿಮ್ಮ ಜೊತೆ ಬಿಹೇವ್ ಮಾಡ್ಬೋದು. ಲೈಕ್ ಇವರು ಒಂದು ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಖುಷಿಯಾಗಿದ್ದಾಗ ನಿಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಾರೆ, ಅಥವಾ ಬೇಜಾರಲ್ಲಿ ಇದ್ದಾಗ ನಿಮ್ಮನ್ನು ಬೇರೆ ಥರನೇ ಟ್ರೀಟ್ ಮಾಡ್ತಾರೆ. ಅವರು ಏನೇ ಒಂದು ತಪ್ಪಾದ್ರೂ ಎಲ್ಲ ನಿಮ್ಮಿಂದನೇ ಅನ್ನೋ ಥರ ಅವರು ಪೋರ್ಟ್ರೇ ಮಾಡ್ಬೋದು. ನೈಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನೀವು ಇವ್ರಿಗೆ ದುಡ್ಡು ಕೊಟ್ಟಿರ್ಬೋದು. ಸಮ್ ಪೀಪಲ್ ಇಲ್ಲಿ ಅವ್ರಿಗೆ ನೀವು ದುಡ್ಡು ಕೊಟ್ಟಿರ್ಬೋದು, ಅದು ಬರುತ್ತಾ ಅಂತ ವೆಯ್ಟ್ ಮಾಡ್ತಾಯಿದ್ದೀರ. ಅದು ನೀವು ವೆಯ್ಟ್ ಮಾಡ್ತಾಯಿದ್ರೆ ಆ ಹಣ ನಿಮಗೆ ಸಿಗುತ್ತಾ ವಾಪಸ್ ಅಂತ ಅಷ್ಟೊಂದು ಹೋಪ್ಸ್ ಇಟ್ಕೊಳ್ಬೇಡಿ. ಈ ವ್ಯಕ್ತಿ ನಿಮ್ಮ ದುಡ್ಡನ್ನು ವಾಪಸ್ ಕೊಡುವಂಥ ಸಿಚುವೇಷನಲ್ಲಿ ಅವರಿಲ್ಲ. ಅವ್ರ ಕಡೆಯಿಂದ ನಿಮಗೆ ಮತ್ತೆ ಆ ದುಡ್ಡು ರಿಟರ್ನ್ ಆಗುವಂಥ ಚಾನ್ಸಸ್ ಇಲ್ಲ. ಬಿಕಾಸ್ ಅವರು ಸಹ ಇವಾಗ ಕೆಲವೊಬ್ಬರು ಏನೇ ವರ್ಕ್ ಮಾಡ್ತಾಯಿದ್ರು, ನಿಮ್ಮ ಪಾರ್ಟ್ನರ್ ಅಥವಾ ನೀವು ಯಾರ ಬಗ್ಗೆ ನೋಡ್ತಾ ಇದ್ದೀರಾ, ನೀವು ಅಥವಾ ಫ್ರೆಂಡ್ಸ್ಗೋಸ್ಕರನೇ ನೋಡ್ತಾಯಿದ್ರು, ಇಟ್ಸ್ ಓಕೆ ಫೈನ್. ಅವರು ಹೇಗೆ ಅಂತಂದರೆ, ವರ್ಕ್ ಮಾಡ್ತಾಯಿದ್ರು ಸಹ ಅವ್ರಿಗೆ ಸೇವಿಂಗ್ಸ್ ಅನ್ನೋದು ಆಗ್ತಾಯಿಲ್ಲ. ಸೊ ಅದು ಒಂದಿದೆ. ಯಾವುದೋ ಒಂದು ವಿಚಾರಕ್ಕೆ ಅವರು ದುಡ್ಡು ಖರ್ಚು ಮಾಡ್ತಾ ಇರ್ಬೋದು. ಸೊ ಈ ಥರ ಎಲ್ಲ ಅವ್ರ ಲೈಫಲ್ಲಿ ನಡೀತಾ ಇದೆ. ಆ್ಯಂಡ್ ಕ್ವೀನ್ ಆಫ್ ಸಾರ್ಟ್ಸ್ ಇರೋದ್ರಿಂದ ನೀವು ಒಂದು 2 ಮಂತ್ಸ್ ಆದಮೇಲೆ ಅವ್ರಿಗೆ ಕೇಳ್ಬೋದು, ನಿಮ್ಮ ದುಡ್ಡಿನ ಬಗ್ಗೆ ಕೇಳ್ಬೋದು. ಇಲ್ಲಿ ರಿಯೂನಿಯನ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಜನಕ್ಕೆ ಇದೆ. ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇರೋದ್ರಿಂದ, ಮೂರನೇ ವ್ಯಕ್ತಿಯಿಂದ ಯಾರೆಲ್ಲ ನೋವು ಅನುಭವಿಸ್ತಾ ಇದ್ದೀರಾ ಅವರ ವಿಷಯದಲ್ಲಿ ರಿಯೂನಿಯನ್ ಚಾನ್ಸಸ್ ತುಂಬ ಕಡಿಮೆ ಇದೆ. ಅದರ್ವೈಸ್ ನೋ ಕಾಂಟ್ಯಾಕ್ಟ್ ಅಥವಾ ಬ್ರೇಕಪ್ ಸಿಚುವೇಷನಲ್ಲಿ ಇದ್ದರೆ, ಸೊ ನೀವು ವರಿ ಮಾಡ್ಕೊಳ್ಳೋದೇನು ಬೇಡ. ಇಲ್ಲಿ ರಿಯೂನಿಯನ್ ಅನ್ನೋದು ಮತ್ತೆ ಆಗುತ್ತೆ. ಆ್ಯಂಡ್ ಆ ಪರ್ಸನ್ ನಿಮ್ಮ ಲೈಫ್ಗೆ ವಾಪಸ್ ಬರ್ತಾರೆ ಅಂತ ಹೇಳ್ಬೋದು. ಅದರ್ವೈಸ್ ನೀವೇ ಒಂದು ಆ್ಯಕ್ಷನ್ನ ತೊಗೊಳ್ಬೋದು ಈ ಟೈಮಲ್ಲಿ. ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಆ್ಯಂಡ್ ಬ್ರೇಕಪ್ಪಲ್ಲಿ ಇದ್ದೀರಾ, ನೀವು ಇವಾಗ ಅಥವಾ ನ್ಯೂ ಇಯರ್ ಬರ್ತಾಯಿದೆ ಆವಾಗ ಒಂದು ಆ್ಯಕ್ಷನ್ನ ತೊಗೊಳ್ಬೋದು. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವೇ. ಬಿಕಾಸ್ ಇಲ್ಲಿ ಕ್ವೀನ್ ಆಫ್ ಸಾರ್ಟ್ಸ್ ಇರೋದ್ರಿಂದ ನೀವೇ ಒಂದು ಆ್ಯಕ್ಷನ್ ತೊಗೊಂಡಾಗ ಇಲ್ಲಿ ಸಮ್ ಪಾಸಿಟಿವ್ ಚೇಂಜಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ರೀಡಿಂಗ್, ಈ ಒಂದು ಬ್ರೇಸ್ಲೆಟ್ ಯಾರೆಲ್ಲ ಚೂಸ್ ಮಾಡಿದ್ರಿ ನಿಮಗಾಗಿತ್ತು. ಆ್ಯಂಡ್ ಇನ್ ಕೇಸ್ ನಿಮಗೆ ಈ ಬ್ರೇಸ್ಲೆಟ್ ಬೇಕು ಅಂತಂದರೆ ನೀವು ಬುಕ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಓಕೆ, ದಿಸ್ ಒನ್ ಮನಿ ಮ್ಯಾಗ್ನೆಟ್ ಆ್ಯಂಡ್ ಬಿಸ್ನೆಸ್ಸಲ್ಲಿ ಸಹ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಯಾರೆಲ್ಲ ಚೂಸ್ ಮಾಡಿದ್ದೀರಾ ನಿಮಗಾಗಿ ಏನೆಲ್ಲ ರೀಡಿಂಗ್ ಬರುತ್ತೆ ನೋಡೋಣ. ಸೊ ನಿಮ್ಮ ಪಾರ್ಟ್ನರ್ ನೇಮ್ನ ಒಂದು 3 ಟೈಮ್ಸ್ ಹೇಳ್ಬೋದು. ಆದಷ್ಟು ಪಾಸಿಟಿವ್ ಆಗಿ ಬರಲಿ ಅಂತ ಪ್ರೇ ಮಾಡಿ ಯೂನಿವರ್ಸ್ಗೆ. ಓಕೆ, ಓಕೆ, ಬಾಟಮ್ ಆಫ್ ದ ಡೆಕ್ 3 ಆಫ್ ಕಪ್ಸ್ ಇದೆ. ಸೊ ಫಸ್ಟ್ ಕಾರ್ಡ್ ಇಲ್ಲಿ 4 ಆಫ್ ಸಾರ್ಟ್ಸ್ ಆ್ಯಂಡ್ 3 ಆಫ್ ವ್ಯಾಂಡ್ಸ್. ಸೊ ಕಂಗ್ರ್ಯಾಚುಲೇಷನ್ಸ್, ವಾವ್, ಕಂಗ್ರ್ಯಾಚುಲೇಷನ್ಸ್. ಈ ಒಂದು ಮನಿ ಮ್ಯಾಗ್ನೆಟ್ ಎಲ್ಲ ಚೂಸ್ ಮಾಡಿದ್ರಿ. ಬಟ್ ಆಲ್ಸೋ ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಇದೆ ಆ್ಯಂಡ್ ಜಡ್ಜ್ಮೆಂಟ್ ಕಾರ್ಡ್ ನಿಮಗೆ ಬಂದಿರೋವಂಥದ್ದು ಆ್ಯಂಡ್ 3 ಆಫ್ ಕಪ್ಸ್. ಓಕೆ, ಸೊ ಇಲ್ಲಿ ನೀವು ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರಾ, ನೆನ್ಪು ಮಾಡ್ಕೊಳ್ತಾ ಇದ್ದಾರಾ ನಿಮ್ಮ ಬಗ್ಗೆ ಅಂತಂದರೆ ಡೆಫಿನೆಟ್ಲಿ ಎಸ್. ಅವ್ರಿಗೆ ನಿಮ್ಮ ಬಗ್ಗೆ ಕಂಪ್ಲೀಟ್ ಏನು ನೀವು ಮಾಡ್ತಾಯಿದ್ದೀರಾ, ನಿಮ್ಮ ಲೈಫಲ್ಲಿ ಏನು ಮಾಡ್ತಾಯಿದ್ದೀರಾ, ಸೊ ಎಲ್ಲ ಕ್ಯೂರಿಯಾಸಿಟಿ ಅವ್ರಿಗೆ ಇದೆ. ಸ್ಪೈ ಮಾಡ್ತಾ ಇರ್ಬೋದು ನೀವೇನು ಮಾಡ್ತಾಯಿದ್ದೀರಾ, ಅಥವಾ ಬೇರೆಯವರಿಂದ ತಿಳ್ಕೊಳ್ಬೋದು.
ಕರೆಂಟ್ಲಿ ಅವ್ರು ನಿಮ್ಮ ಜೊತೆ ಮಾತಾಡ್ತಿಲ್ಲ, ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ರೂ ಸಮ್ ಪೀಪಲ್ ಸ್ಟಾಕ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಟ್ರಸ್ಟ್ ಇಶ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಈ ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ಡೌಟ್ಸ್ ನಿಮ್ಮ ಮೇಲೆ ಪಡ್ಬೋದು, ಅಥವಾ ನೀವೇ ಅವ್ರ ಮೇಲೆ ಡೌಟ್ಸ್ನ ಮಾಡ್ಬೋದು. ಸೊ ಅದರಿಂದ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗ್ತಾ ಇರೋದು. ಆ್ಯಂಡ್ ನಿಮಗೆ ಒಂದು ಕಾಷನ್ ಅಂತ ಅಂದರೆ, ಸೊ ಇದೇ ರೀತಿ ಏನು ಡೌಟ್ ಮಾಡ್ತೀರಾ ಅವ್ರನ್ನ, ಅಥವಾ ಏನೇ ಮಾಡಿದ್ರು ಹೇಳಬೇಕು, ಲೈಕ್ ಒಂಚೂರು ಫ್ರೀಡಮ್ಮೇ ಇಲ್ಲ ಅನ್ನೋ ಥರ ನೀವು ಮಾಡಿದ್ರೆ ಡೆಫಿನೆಟ್ಲಿ ಈ ರಿಲೇಷನ್ಶಿಪ್ ಚೆನ್ನಾಗಿರೋದಿಲ್ಲ. ಕರೆಂಟ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿ ಇರಬಹುದು, ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಇರಬಹುದು. ಆ್ಯಂಡ್ ತುಂಬ ಜನನ ಇಲ್ಲಿ ಬ್ಲಾಕ್ ಸಹ ಮಾಡಿರ್ಬೋದು. ಸೊ ಅದೇ ವಿಷಯವಾಗಿ, ಸೊ ಬ್ಲಾಕ್ ಮಾಡಿದರೆ ನಿಮ್ಮನ್ನು, ಅಥವಾ ನೀವು ಅವರನ್ನು ಬ್ಲಾಕ್ ಮಾಡಿದರೆ ಅವರು ಬೇರೆ ಕಡೆಯಿಂದ ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅವ್ರಿಗೆ ಕ್ಯೂರಿಯಾಸಿಟಿ ಇದೆ, ನಿಮ್ಮ ಲೈಫಲ್ಲಿ ಏನೇನು ಮಾಡ್ತಾಯಿದ್ದೀರಾ, ಹೇಗಿದ್ದೀರಾ ಅನ್ನೋ ಒಂದು ಕಾಳಜಿನೂ ಇದೆ ಆ್ಯಂಡ್ ಕ್ಯೂರಿಯಾಸಿಟಿನೂ ಇದೆ ಈ ವ್ಯಕ್ತಿಗೆ. ಆ್ಯಂಡ್ ಆಲ್ಸೋ 3 ಮಂತ್ಸಲ್ಲಿ ನೀವು ಇವರನ್ನು ಮೀಟ್ ಆಗುವಂಥ ಚಾನ್ಸಸ್ ಇರ್ಬೋದು, ವರ್ಕ್ ಪ್ಲೇಸಲ್ಲಿ ಆಗಿರ್ಬೋದು. ಸಮಥಿಂಗ್ ಗೆಟ್ ಟುಗೆದರ್ ಇಟ್ಕೊಂಡಾಗ ಅಲ್ಲಿ ನೀವು ಇವರನ್ನು ನೋಡೋ ಅಂಥ ಚಾನ್ಸಸ್ ಇದೆ, ಮೀಟ್ ಆಗುವಂಥ ಚಾನ್ಸಸ್ ಇದೆ. ಸೊ ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದಾರೆ, ತುಂಬ ತಿಂಗಳಿಂದ ವೆಯ್ಟ್ ಮಾಡ್ತಾಯಿದ್ದಾರೆ, ಇವರನ್ನು ನಾನು ಯಾವಾಗ ಮೀಟ್ ಮಾಡ್ತೀನಿ, ಇವರನ್ನು ಯಾವಾಗ ನೋಡ್ತೀನಿ, ಅಥವಾ ನಿಮ್ಮಿಬ್ಬರ ಮಧ್ಯೆ ಮೀಟ್ ಆಗುವಂಥ ಪ್ಲ್ಯಾನ್ ಆಗಿ ಅದು ಫೇಲ್ ಆಗ್ತಾಯಿದ್ರೆ ಡೆಫಿನೆಟ್ಲಿ ಈ ಒಂದು 3 ಮಂತ್ಸಲ್ಲಿ ನಿಮ್ಮ ಇಬ್ಬರ ಭೇಟಿ ಆಗುವಂಥ ಚಾನ್ಸಸ್ ಇದೆ. ಆಲ್ಸೋ ಇಲ್ಲಿ 3 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದರೂ ಸಹ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಹಾಗೇ ಇದೆ. ಆ್ಯಂಡ್ ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಇರೋದ್ರಿಂದ ಆ ವ್ಯಕ್ತಿ ಅಥವಾ ನೀವು ಯಾವುದಾದ್ರೂ ಕೋರ್ಟ್ ಕೇಸಸಲ್ಲಿ ಇದ್ದರೆ, ಆ್ಯಂಡ್ ಆಲ್ಸೋ ಡಿವೋರ್ಸ್ಡ್ ಅಥವಾ ಡಿವೋರ್ಸ್ ವಿಚಾರವಾಗಿ ಕೋರ್ಟಲ್ಲಿ ಏನಾದರೂ ನಡೀತಾ ಇದ್ದರೆ ಅಲ್ಲಿ ನಿಮ್ಮ ಪರವಾಗಿ ಈ ಒಂದು ವಿಚಾರ ಆಗುವಂಥ ಚಾನ್ಸಸ್ ಇರುತ್ತೆ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ, ನಿಮಗೆ ಯಾವ ಥರ ವರ್ಕ್ ಆಗಬೇಕು, ಸೊ ಆ ಥರ ಆಗುವಂಥ ಚಾನ್ಸಸ್ ಇದೆ. 5 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಮ್ಯಾರೇಜ್ ಆಗಿರೋರು ನೋಡ್ತಾ ಇದ್ದಾರೆ, ಅಥವಾ ಡಿವೋರ್ಸ್ಡ್ ಸ್ಟೇಜ್ಗೆ ಬಂದಿರೋರು ನೋಡ್ತಾ ಇದ್ದಾರೆ. ಡೆಫಿನೆಟ್ಲಿ ನೀವು ಇಷ್ಟು ದಿನ ಜೊತೆಗಿದ್ರೂ ಸಹ ಇವ್ರ ಜೊತೆ ನೀವು ಖುಷಿಯಾಗಿರಲಿಲ್ಲ, ಆ್ಯಂಡ್ ಒಂದು ಫುಲ್ಫಿಲ್ಮೆಂಟ್ ಅನ್ನೋದನ್ನ ನೀವು ನೋಡಿರಲಿಲ್ಲ. ಬಿಕಾಸ್ ಈ ವ್ಯಕ್ತಿಯಿಂದ ನಿಮಗೆ ತುಂಬ ನೋವಾಗಿರ್ಬೋದು. ಆ್ಯಂಡ್ ನಿಮಗೆ ತುಂಬ ನೀವೆಷ್ಟೇ ಅವ್ರನ್ನ ಪ್ರೀತಿ ಮಾಡಿದ್ರು, ಅವ್ರನ್ನ ಅವ್ರ ಮನೇನ ಚೆನ್ನಾಗಿ ನೋಡಿಕೊಂಡ್ರು ನಿಮ್ಗೆ ಯಾವುದೇ ವ್ಯಾಲ್ಯೂ ಅವರು ಮಾಡಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನೀವೇನಾದರೂ ದೂರ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದರೆ, ಅಥವಾ ಆಗಬಾರ್ದು ಅಂತ ಅಂದ್ಕೊಳ್ತಾ ಇದ್ದರೆ, ನೀವೇನು ಅಂದ್ಕೊಳ್ತೀರ ಅದು ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಾದರೆ ತೊಗೊಳ್ಬೋದು. ಹಾಗೆ ನಿಮ್ಮನ್ನು ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಆ್ಯಂಡ್ ನಿಮ್ಮನ್ನು ಮೀಟ್ ಆಗಬೇಕು ಅಂತ ಅವರು ಸಹ ಥಿಂಕ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಬ್ರೇಸ್ಲೆಟ್ ಯಾರೆಲ್ಲ ಚೂಸ್ ಮಾಡಿದರೆ ಇದನ್ನು ನೀವು ಪರ್ಚೇಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಅವೈಲಬಲ್ ಇದೆ, ಪರ್ಚೇಸ್ ಮಾಡ್ಬೋದು. ಅಥವಾ ನಿಮಗೆ ಕಸ್ಟಮೈಸೇಷನ್ ಬೇಕು ನಿಮ್ಮ ಸಿಚುವೇಷನ್ಗೆ ಅಂದರೂ ಸಹ ಸಿಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಥ್ಯಾಂಕ್ ಯು.